ಆರ್ದ್ರಾಂ ಯಃಕರಿಣೀಂ ಯಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಇದು ಶ್ರೀ ಸೂಕ್ತದ 14ನೇ ಮಂತ್ರ. ಧರ್ಮದಂಡವ ಹಿಡಿದ ತೆಳುಮೈಯ ಕರುಣಾಳು, ಮಿಸುನಿ ಬಣ್ಣದ ಮೈಗೆ ಬಂಗಾರ ಹಾರ, ಸೂರ್ಯನಲ್ಲಿ ನೆಲೆಸಿಹಳು ಸುಖದ ಸುಗ್ಗಿಯು ಲಕುಮಿ, ಜಾತವೇದನೆ ತಾರ ನನಗವಳ ಹರಕೆ. ಈ ತಾಯಿ ಆರ್ದ್ರ, ಅದು ಹಿಂದಿನ ಮಂತ್ರದಲ್ಲೂ ಕೂಡ ಬಂದಿದೆ. ಭಕ್ತರ ಭಕ್ತಿಗೆ ಅವಳ ಮನಸ್ಸು ಕರಗ್ತದೆ. ಮತ್ತೆ ಭಕ್ತರನ್ನ ದಂಡಿಸ್ಲಿಕ್ಕಾಗಿ ದಂಡವನ್ನ ಕೈಯಲ್ಲಿ ಹಿಡಿದಂಥವಳು ಕೂಡ ಹೌದು. ಎಷ್ಟಿ ಅಂದರೆ ದಂಡ. ತೆಳುವ ಕೃಶವಾದಂತಹ ಕಾಯ ಇದ್ದವಳು, ಸ್ಥೂಲವಾದ ಕಾಯ ಇದ್ದವಳಲ್ಲ, ಸಕಲ ಸ್ತ್ರೀಲಕ್ಷಣಗಳಿಂದ ಒಪ್ಪುವಂಥವಳು. ಆದ್ದರಿಂದ ಅವಳಿಗೆ ಈ ತೆಳುವಾದಂಥ ಮೈ ಇದೆ. ತಾನು ದಂಡ ರೂಪದಿಂದ ಎಲ್ಲ ಕಡೆ ಧರ್ಮವನ್ನ ಕಾಪಾಡ್ತಾಳೆ. ಬಂಗಾರದಂಥ ಮೈಬಣ್ಣ, ಬಂಗಾರದ ಆಭರಣಗಳನ್ನು ಧರಿಸಿದ್ದಾಳೆ. ಮತ್ತೆ ನಾರಾಯಣನ ಜೊತೆಯಲ್ಲಿ ಸೂರ್ಯನಲ್ಲಿ ಸನ್ನಿಹಿತವಾದ ಗಾಯತ್ರಿ ದೇವಿಯು ಕೂಡ ಇವಳೆ. ಪ್ರಥಮವಾಗಿ ಗಾಯತ್ರಿ ಶಬ್ದದಿಂದ ವಾಚ್ಯನಾದವನು ಪರಮಾತ್ಮ, ಅವನ ಬಳಿಕ ಗಾಯತ್ರಿ ಶಬ್ದದಿಂದ ವಾಚ್ಯರಾದವರು ಲಕ್ಷ್ಮೀದೇವಿಯೇ. ಐಶ್ವರ್ಯದಾಯಕಳಾದವಳು, ಸ್ವಯಂ ಆನಂದ ಮೂರ್ತಿ, ಅಗ್ನಿದೇವನಲ್ಲಿರುವ ನಾರಾಯಣನೇ, ಪರಶುರಾಮನೇ. ನನಗೆ ಈ ಲಕ್ಷ್ಮೀದೇವಿಯ ಕರುಣಾದೃಷ್ಟಿ ಸಿಗುವಂತೆ ಮಾಡುವಂತ ಅದರ ಪ್ರಾರ್ಥನೆ. ಈ ಮಂತ್ರದ ಇನ್ನೊಂದು ಪಾಠ ನಮ್ಗೆ ಈಗಾಗಲೇ ಪ್ರಸಿದ್ಧವಾದ ಪಾಠ ಬೇರೆ ಥರನೇ ಇರ್ತದೆ, ನೀವು ಅದನ್ನು ಗಮನಿಸಿರ್ತೀರಿ. ಆರ್ದ್ರಾಂ ಯಷ್ಕರಿಣೀಂ ಯಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಚಂದ್ರಾಂ ಅಂತ ಪ್ರಸಿದ್ಧವಾದ ಪಾಠ, ಮತ್ತು ಪಿಂಗಲಾಂ ಪದ್ಮಮಾಲಿನೀಂ ಅಂತ. ನಾನು ಕಳೆದ ದಿವಸನೇ ಈ ಪಾಠದ ವ್ಯತ್ಯಾಸ ಇರೋದ್ರ ಬಗ್ಗೆ ಹೇಳಿದ್ದೆ. ಪೃಥ್ವೀಧರಾಚಾರ್ಯರ ಪ್ರಕಾರ ಆರ್ದ್ರಾಂ ಪುಷ್ಕರಿಣೀಂ ಯಷ್ಟಿಂ ಅಂತ ಇನ್ನೊಂದು ಪಾಠ. ಈಗ ಬೇರೆ ಆರ್ದ್ರಾಂ ಪುಷ್ಕರಿಣೀಂ ಇಷ್ಟಿಂ ಅಂತನೂ ಒಂದು ಪಾಠ ಕಂಡು ಬರ್ತದೆ. ಮ ಆವಹ ಅಂತ ಒಂದು ಪಾಠ, ಮಮಾವಹ ಅಂತ ಇನ್ನೊಂದು ಪಾಠ. ಮೇ ನನಗೆ, ಆವಹ ತೆಗೆದುಕೊಂಡು ಬಾ ಅಂತ ಒಂದು ಪಾಠ. ಅಥವಾ ಮಮ ನನಗೆ, ಮಮ ಮೇ ಅಂತ ಎರಡು ರೂಪಗಳೇ ಇರೋದ್ರಿಂದ ಮ ಆವಹ ಅಂತ ಹೀಗೆ ಎರಡು ರೀತಿಯಾಗಿ ಪ್ರಯೋಗ ಮಾಡಿದ್ರು ಕೂಡ ಅದರ ಅಭಿಪ್ರಾಯ ಒಂದೇ ಥರ ಆಗ್ತದೆ. ಜಾತವೇದೋ ಮ ಆವಹ ಅಂತ ಹೀಗೆ ಅದರ ಎರಡೆರಡು ಥರದ ಪಾಠಗಳು ಇರಲಿ. ಯಷ್ಕರಿಣಿ ಅಂದರೆ ಒಂದು ಬೆತ್ತದ ಕೋಲು ಹಿಡಿದವಳು. ಎಷ್ಟಿ ಅಂದರೆ ಎಷ್ಟಿಕರಿಣಿ. ಎಷ್ಟಿ ಅಂದರೆ ಬೆತ್ತ, ತೆಳುವಾದ ಒಂದು ಬೆತ್ತ, ಅದನ್ನ ಹಿಡಿದವಳು ಅಂತ ಅದರ ತಾತ್ಪರ್ಯ. ಮತ್ತು ಇನ್ನೊಂದು ಧರ್ಮದ ದಂಡವನ್ನು ಕೈಯಲ್ಲಿ ಹಿಡಿದಂಥವಳು ಅಂತ ಅದರ ಅರ್ಥ ಆಗ್ತದೆ. ಸಕಲರಿಗೂ ಕೂಡ ಧರ್ಮವನ್ನು ಉಪದೇಶಿಸಿ ಅಧರ್ಮವನ್ನು ಆಚರಿಸುವವರನ್ನ ದಂಡಿಸುವವಳು ಅಂತ ಇಷ್ಟು ಅರ್ಥ ಆಗ್ತದೆ. ಎಷ್ಟಿ ಅಂದರೆ ಯಾಗಕ್ಕೆ ಅಭಿಮಾನಿನಿಯಾದಂಥ ದೇವತೆ, ಧರ್ಮದಂಡ ಸ್ವರೂಪಿಣಿ ಅಂತ ಬ್ರಾಹ್ಮ ಪುರಾಣದಲ್ಲಿ ಅವಳ ಬಗ್ಗೆ ವರ್ಣನ ಇದೆ ಅಂತ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ಹೇಳ್ತಾರೆ. ಎಷ್ಟಿ ಅಂದರೆ ಯಾಗದ ಅಭಿಮಾನಿನಿಯಾದ ದೇವತೆ, ಯಾಗ ಮಾನಿನಿಯಾದ ದೇವತೆ. ಭಾಗವತ ತಾತ್ಪರ್ಯದಲ್ಲಿ ನನಗೆ ನೆನಪಿರುವಂತೆ ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು ಇಜ್ಯಾದಿನಾಂ ರಮಾ ಅಂತ. ಈ ದೊಡ್ಡ ದೊಡ್ಡ ಯಜ್ಞಗಳು ಅಥವಾ ಸಣ್ಣ ಸಣ್ಣ ಯಜ್ಞಗಳು ಏನೇ ನಡೆದ್ರು ಆ ಯಜ್ಞಗಳಿಗೆ ನಿಯಾಮಕವಾದಂತಹ ಯಜ್ಞಗಳ ಅಂತರ್ಗತವಾದ ರೂಪ ಭಗವಂತಂದು. ಆ ಯಜ್ಞದ ಭಾಗಗಳಾದಂಥ ಇಜ್ಯಾ ಅಂತಿವೆ, ಅವೆಲ್ಲ ಸಣ್ಣ ಸಣ್ಣ ಭಾಗಗಳು. ಅವುಗಳಿಂದ ಈ ವಾಚ್ಯವ ಆ ಯಜ್ಞಗಳಿಗೆ ನಿಯಾಮಕವಾದ ರೂಪ ಈ ಲಕ್ಷ್ಮೀದೇವಿದು. ಯಜ್ಞ ಅನ್ನೋದು ಪುಲ್ಲಿಂಗ ಶಬ್ದ, ಇಜ್ಜ ಅಂತ ಅನ್ನೋದು ಸ್ತ್ರೀಲಿಂಗ ಶಬ್ದ.
ಇದನ್ನು ಗಮನಿಸ್ಬೇಕು ನಾವು. ಪುರುಷನಾದಂಥ ಭಗವಂತ ಅವನು ಯಜ್ಞಕ್ಕೆ ನಿಯಾಮಕ, ಸ್ತ್ರೀಯಾದಂಥ ಲಕ್ಷ್ಮೀದೇವಿ ಇಷ್ಟಿಗೆ ಅಥವಾ ಇಜ್ಯಾಕ್ಕೆ ಅವಳು ನಿಯಾಮಕಳು. ಅಲ್ಲಿ ಇಷ್ಟಿ ಅಂತನ್ನೋದು ಸ್ತ್ರೀಲಿಂಗ, ಯಜ್ಞ ಅಂತನ್ನೋದು ಪುಲ್ಲಿಂಗ. ಹೀಗೆ ಅವೆರಡು ಶಬ್ದಗಳ ಸ್ವಾರಸ್ಯ. ಅದಕ್ಕೆ ಪುರುಷ ಮತ್ತು ಪ್ರಕೃತಿಗಳಾದಂಥ ನಾರಾಯಣ ಮತ್ತು ಲಕ್ಷ್ಮಿಗಳಿಬ್ಬರು ಕೂಡ ಕ್ರಮವಾಗಿ ನಿಯಾಮಕರಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾಗಮಾನಿನಿ ಅಂತ ನೆನಪು ಬಂದಿದ್ದರಿಂದ ಭಾಗವತ ತಾತ್ಪರ್ಯದ ಆ ಒಂದು ಮಾತು ಕೂಡ ನನಗೆ ನೆನಪಿಗೆ ಬಂದಿತ್ತಷ್ಟೆ. ಸುವರ್ಣ ಅಂದರೆ ಸುಂದರವಾದಂಥ ವರ್ಣ ಅಂದರೆ ಮೈ ಬಣ್ಣ ಉಳ್ಳವಳು, ಆದ್ದರಿಂದ ಅವಳನ್ನ ಸುವರ್ಣ ಅಂತ ಹೇಳಬೇಕು. ಚಿನ್ನದಂತೆ ಮೈ ಬಣ್ಣ ಉಳ್ಳವಳು ಅಂತಲೂ ಹೌದು, ಚಿನ್ನದ ಅಭಿಮಾನಿನಿ ದೇವತ. ಸೂರ್ಯ ಅಂದರೆ ಸೂರ್ಯನಲ್ಲಿ ಅಂತರ್ಗತಳಾದವಳು, ಚಂದ್ರನಲ್ಲೂ ಅಂತರ್ಗತಳಾಗಿದ್ದಾಳೆ, ಸೂರ್ಯನಲ್ಲೂ ಕೂಡ ಅವಳು ಅಂತರ್ಗತಳಾಗಿದ್ದಾಳೆ. ಚತುರ್ಥ ಪಾದೋ ಗಾಯತ್ರ್ಯಾ ಪ್ರಣವ ಸಮುದೀರಿತಃ ತದ್ವಾಚ್ಯೋ ಭಗವಾನ್ ಸೂರ್ಯಮಂಡಲಸ್ಥಾತಯಾ ರಮ. ಗಾಯತ್ರಿಗೆ ಒಟ್ಟು 4 ಪಾದಗಳಿತ್ತು. ನಮಗೆ 3 ಪಾದಗಳಿರುವುದು ಗೊತ್ತಿದೆ. ಅದರಲ್ಲಿ 4ನೇ ಪಾದ ಸ್ವಯಂ ಓಂಕಾರವೇ ಗಾಯತ್ರಿಗೆ 4ನೇ ಪಾದ. ಆ 4ನೇ ಪಾದದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ ಹೇಗೆ ಅಂದರೆ ಸೂರ್ಯಮಂಡಲದಲ್ಲಿರುವಂಥವಳು ಲಕ್ಷ್ಮೀದೇವಿ, ಅವಳಲ್ಲಿ ಅಂತರ್ಗತನಾದವನು ಪರಮಾತ್ಮ. ಸೂರ್ಯಮಂಡಲಸ್ಥಾತಯಾ ರಮ ತದ್ವಾಚ್ಯೋ ಭಗವಾನ್ ಪರೋರಜಾಹ. ಪರೋರಜಾಹ ಅಂತ ಹೆಸರಿರುವಂಥ ಲಕ್ಷ್ಮೀದೇವಿಯಲ್ಲಿ ಅಂತರ್ಗತನಾದಂಥ ಪರಮಾತ್ಮ. ಹೀಗೆ ಒಟ್ಟು ಸೂರ್ಯಾಂತರ್ಗತವಾದ ಲಕ್ಷ್ಮೀ ಅಂತರ್ಗತವಾದಂಥ ರೂಪ ಅದು. ಹೀಗೆ ಸೂರ್ಯ ಅನ್ನೋದಕ್ಕೆ ಆ ಥರ ನಾವು ಚಿಂತಿಸಬಹುದು. ಸೂರ್ಯ ಅಂದರೆ ಎಲ್ಲರಿಂದಲೂ ಬಯಸಲ್ಪಟ್ಟಂಥ ರೂಪ. ಎಲ್ಲರೂ ಕೂಡ ಆ ಲಕ್ಷ್ಮೀದೇವಿ ಅನುಗ್ರಹಕ್ಕಾಗಿ ಹಾತೊರೀತಾರೆ. ಸೂರಿಗಳು ಅಂದರೆ ಜ್ಞಾನಿಗಳು, ಅವರಿಗೆ ಪ್ರಾಪ್ಯವಾದಂತಹ ರೂಪ ಅಂತ ಮತ್ತೊಂದು. ರುಗ್ಮಾಭ್ಯಾಂ ಸ್ವಪ್ನಧೀಗಮ್ಯಾಂ ಸುವರ್ಣಾಂ ಸ್ವರ್ಣಮಾಲಿನೀಂ ಸೂರ್ಯಾಂ ಐಶ್ವರ್ಯ ರೂಪಾಂ ಚ ಸಾವಿತ್ರೀಂ ಸೂರ್ಯರೂಪಿಣೀಂ ಚಕ್ಷುಃ ಪ್ರಕಾಶತಾಂ ಚೈವ ಹಿರಣ್ಯ ಪ್ರಚುರಾಂ ತಥಾ ಸ್ವರ್ಣಾತ್ಮನ ಆವಿರ್ಭೂತಾಂ ಚ ಜಾತವೇದೋ ಮಹಾವಹ ಅಂತ ಇದೊಂದು ಶ್ಲೋಕ. ಇದೇ ನಾವೀಗ ನೋಡ್ತಾ ಇರುವಂಥ ಏನು ಭಾಗ ಇದೆ ಶ್ರೀ ಸೂಕ್ತ, ಅದರದ್ದೇ ಅರ್ಥವನ್ನು ವರ್ಣನೆ ಮಾಡಿರುವಂಥ ಕೆಲವು ಬೇರೆ ಬೇರೆ ವ್ಯಾಖ್ಯಾನದ ರೂಪದ ಶ್ಲೋಕಗಳು. ಚಂದ್ರಾಂ ಹಿರಣ್ಮಯೀಂ ಅನ್ನುವಂಥ ಪಾಠವನ್ನೇ ಇಲ್ಲೂ ಹೇಳ್ತಾರೆ ಕೆಲವರು. ಸೂರ್ಯಾಂ ಹಿರಣ್ಮಯೀಂ ಅಂತ ನಾವು ನೋಡಿದ್ವಿ, ಚಂದ್ರಾಂ ಹಿರಣ್ಮಯೀಂ ಅಂತ ಪಾಠ ಕೇಳಿ ಬರ್ತದೆ. ಆ ಪ್ರಕಾರ ಚಂದ್ರನಲ್ಲಿ ಅಂತರ್ಗತವಾದ ಲಲಿತಾಂಬಿಕಾ ರೂಪ ಇದು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಹಿಂದೆ ಬಂದಿರುವಂಥದ್ದು ಸೂರ್ಯಾಂತರ್ಗತವಾದಂಥ ಗಜಲಕ್ಷ್ಮಿ ರೂಪ ಅಂತ. ಹಿಂದೆ ನಾವು ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಅಂತ ಗೋವಿಂದಾಚಾರ್ಯ ಹೇಳಿದ ಪಾಠ ನೋಡಿದ್ವಿ. ಅಲ್ಲಿ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಅಂತ ನಾವು ನೋಡಿದ್ರು ಕೂಡ ಬಹುತೇಕವಾಗಿ ಪ್ರಚಲಿತ ಇರೋದು ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಅಂತಾನೆ. ಆದ್ರಿಂದ ಅದಕ್ಕೆ ಸೂರ್ಯಾಂತರ್ಗತವಾದಂಥ ಗಜಲಕ್ಷ್ಮಿ ರೂಪ ಅದು. ಯಾಕಂದ್ರೆ ಅಲ್ಲಿ ಪುಷ್ಕರಣಿ ಅಂತ ಬಂದಿದೆ. ಪುಷ್ಕರ ಅಂದ್ರೆ ಆನೆ ಸೊಂಡಿಲು ಅಂತ ಅರ್ಥ. ಯಷ್ಕರಣಿ ಅಂತಂದ್ರೆ ಈ ಬೆತ್ತವನ್ನ ಕೈಯಲ್ಲಿ ಹಿಡಿದವಳು ಅಂತ ಹೀಗರ್ಥ. ಈ ಥರ ಬೇರೆ ಬೇರೆ ರೂಪಗಳ ಒಂದು ವರ್ಣನೆ ಇದೆ. ನಾವೀಗ ನೋಡಿದ ಮಂತ್ರಕ್ಕೆ ಆರ್ದ್ರಾಂ ಯಷ್ಕರಿಣೀಂ ಯಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಅಂತ ಹೀಗೇನಿದೆಯಲ್ಲ, ಅದಕ್ಕೆ ಆರ್ದ್ರ ಅಂದರೆ ಅವಳು ಕರುಣಾಪೂರ್ಣಳಾದವಳು. ಯಷ್ಕರಿಣಿ ಅಂದರೆ ಶೀತಲವಾದಂಥ ಕಾಂತಿ ಉಳ್ಳವಳು, ಕೈಯಲ್ಲಿ ದಂಡ ಹಿಡಿದವಳು ಅಂತ ಯಷ್ಟಿ ಅನ್ನೋ ಶಬ್ದಕ್ಕೆ ಅರ್ಥ. ಹೀಗೆ ಮತ್ತೊಂದು ವ್ಯಾಖ್ಯಾನವು ಕೂಡ ಕಂಡು ಬರ್ತದೆ. ಆ ಶಬ್ದಗಳಿಗೆ, ಸಂಸ್ಕೃತದ ಶಬ್ದಗಳಿಗೆ ಅನೇಕ ಅರ್ಥಗಳಾಗುವ ಸಾಧ್ಯತೆ ಇರೋದ್ರಿಂದ ಇವು ಯಾವ ಅರ್ಥವನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಪಾಂಗ್ರಿಯಾಚಾರ್ಯ ವ್ಯಾಖ್ಯಾನದಲ್ಲಿ ಯಹ್ಕರಿಣೀಂ ಅಂದ್ರೆ ಸುವರ್ಣ ಅಂದ್ರೆ ಬಂಗಾರದ ಅಥವಾ ಬೆಳ್ಳಿಯ ಅಥವಾ ಬೆತ್ತದ ದಂಡವನ್ನ ಧರಿಸಿರುವವಳು,
ಹೀಗೆ ಧರಿಸಿ ಭಗವಂತನ ಸೇವೆಯನ್ನು ಮಾಡ್ತಾ ಇರುವವಳು ಅಂತ ಅರ್ಥ ಹೇಳ್ತಾರೆ. ಎಷ್ಟಿ ಅಂದ್ರೆ ಧರ್ಮದಂಡವನ್ನು ಹಿಡಿದಿರುವವಳು ಅಂತ ಅವರ ಅರ್ಥ ಹೇಳ್ತಾರೆ. ಗೋವಿಂದಾಚಾರ್ಯರ ಪ್ರಕಾರ ಆರ್ದ್ರ ಅಂದ್ರೆ ದಯಾರ್ದ್ರಳಾದವಳು, ಅದು ಗೊತ್ತಿದ್ದೇ ಇದೆ. ಯಃಕರಿಣಿ ಅಂದ್ರೆ ಕೈಯಲ್ಲಿ ಧರ್ಮದಂಡವನ್ನು ಹಿಡಿದಿರುವಂಥವಳು, ಧರ್ಮದ ಪಾಲನೆಯನ್ನ ನಿರ್ವಹಿಸ್ತಾ ಇರುವಂಥವಳು ಅಂತ ಅರ್ಥ. ಎಷ್ಟಿ ಅಂದ್ರೆ ಅದಕ್ಕೂ ಕೂಡ ಕೋಲು ಅಂತಾನೆ ಅರ್ಥ, ತೆಳುವಾದ ಮೈ ಇದ್ದವಳು ಅಂತ ಅದರ ಅರ್ಥ. ಈ ಆರ್ದ್ರಾಮ್ ಅನ್ನೋ ಶಬ್ದ ಆದ್ಮೇಲೆ ಇರುವಂತ ಶಬ್ದ ಯಾವುದು? ಅದು ಒಂದೊಂದು ಪಾಠನೇ ಬೇರೆ ಬೇರೆ ತರ ಇದೆ. ಯಷ್ಕರಿಣಿ ಅಂತ ಪುರಾಣಿಕಾಚಾರ್ಯರು, ಐವದಿನ ಪುರಾಣಿಕಾಚಾರ್ಯರು ಯಷ್ಕರಿಣಿ ಅಂತ ಶಕಾರ, ಮೂರ್ಧನ್ಯ ಶಕಾರವುಳ್ಳಂಥ ಪಾಠವನ್ನ ಅವ್ರು ಹೇಳ್ತಾರೆ. ಪಾಂಗ್ರಿಯಾಚಾರ್ಯರ ಪುಸ್ತಕದಲ್ಲಿ ಆರ್ದ್ರಾಮ್ ಯಃಕರಿಣಿಯಂ ಅಂತ, ಮತ್ತೆ ಗೋವಿಂದಾಚಾರ್ಯರ ಪುಸ್ತಕದಲ್ಲೂ ಕೂಡ ಆರ್ದ್ರಾಮ್ ಯಃಕರಿಣಿಯಂ ಅಂತಾನೆ ಪಾಠ ಇದೆ. ಶಕಾರ ಅಲ್ಲಿ ಕಾಣಿಸೋದಿಲ್ಲ, ಮೂರ್ಧನ್ಯ ಶಕಾರ ಅಲ್ಲಿ ಕಾಣಿಸೋದಿಲ್ಲ. ಯಃಕರಿಣಿಯಂ ಅಂತ ಅನ್ನೋದಕ್ಕೆ ಅರ್ಥ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಯಷ್ಕರಿಣಿ ಅಂದ್ರೆ ಯಷ್ಟಿಕರಿಣಿ ಅಂತ ಹೀಗೆಲ್ಲ ಅರ್ಥ ಮಾಡ್ತಾರೆ. ಆದರೆ ಅಲ್ಲಿ ಮೂಲತಃ ವೇದದಲ್ಲಿ ಪಾಠ ಇರುವುದು ಗೋವಿಂದಾಚಾರ್ಯರು ಮತ್ತು ಪಾಂಗ್ರಿಯಾಚಾರ್ಯ ಹೇಳುವಂತೆ ಯಃಕರಿಣಿ ಅಂತ, ಮತ್ತೆ ಪುರಾಣಿಕಾಚಾರ್ಯರ ಪ್ರಕಾರ ಯಷ್ಕರಿಣಿ ಅಂತ, ಅಲ್ಲಿ ಮೂರ್ಧನ್ಯ ಶಕಾರ ಇದೆ. ಛಂದಸ್ಸಿಗೆ ಎರಡೂ ಕೂಡ ಹೊಂದೇ ಹೊಂದುತ್ತದೆ, ಅಲ್ಲೇನು ವ್ಯತ್ಯಾಸ ಆಗೋದಿಲ್ಲ, ಅದರಲ್ಲೇನು ತೊಂದರೆನೂ ಇಲ್ಲ, ಎರಡೂ ಕೂಡ ಉಪಯುಕ್ತವೇ ಆಗ್ತದೆ. ನನಗೂ ಕೂಡ ಬಾಲ್ಯದಿಂದಲೂ ಆರ್ದ್ರಾಮ್ ಯಷ್ಕರಿಣೀಂ ಅಂತಲೇ ಕೇಳಿದ ನೆನಪು ಬರ್ತಾ ಇದೆ. ಆದರೆ ಎರಡೂ ಥರದ ಪಾಠ ಇರೋದ್ರಿಂದ ಅವರವರಿಗೆ ಹೇಗೆ ಸಾಧ್ಯವೋ ಆ ಥರ ಪ್ರತಿಯೊಬ್ಬರು ಕೂಡ ಅದನ್ನು ಬಳಕೆಗೆ ತಂದರೂ ಏನು ತೊಂದರೆ ಇಲ್ಲ ಅಂತ ಕಾಣಿಸ್ತದೆ. ಅಲ್ಲಿಗೆ ಈ 14ನೇ ಮಂತ್ರ ನಾವು ನೋಡ್ತಾ ಇರೋದು, ಅದರ ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ.